ಅವರು ಬಿಜೆಪಿ ಅವರಿದ್ದಾಗೆ ಲಾಸ್ ಮಾಡಿ ಹೋದದ್ದು ನಾವೀಗ ಸರಿ ಮಾಡ್ತಾ ಇದ್ದೀವಿ. ಜನರ ಅನುಕೂಲಕ್ಕಾಗಿ ಮುಖ್ಯಮಂತ್ರಿಗಳು ಮಂತ್ರಿಗಳು ಎಲ್ಲಾ ಸಾಧಕ ಬಾಧಕಗಳನ್ನು ನೋಡ್ಕೊಂಡು ಒಂದು ಹಂತಕ್ಕೆ ಮಾಡಿದಾರು. ಇವಾಗ ಯಾವಾಗ ನಾವು ಏನು ಪರ್ಪಸ್ ಮಾಡಿ ನಾವು ಜನರಿಗೆ ತೊಂದರೆ ಕೊಡಬಾರ್ದು, ಜನರಿಗೆ ಭಾರ ಆಗಬಾರ್ದು ನಮ್ಮ ಉದ್ದೇಶ. ಸರ್ಕಾರಗಳು ನಾವೆಲ್ಲ ಇರೋದು ಜನರ ಅನುಕೂಲಕ್ಕಾಗಿ, ಅನಾನುಕೂಲಕ್ಕಾಗಿ ಅಲ್ಲ. ಜನರಿಗೆ ಹೊರೆ ಆಗಬಾರ್ದು, ಜನ ಬದುಕಬೇಕು. ಶಕ್ತಿ ಯೋಜನೆ ಮಾಡಿದ್ದೆ ಅದ್ರ ಸಲುವಾಗಿ ಹೆಣ್ಮಕ್ಳಿಗೆ ಫ್ರೀ ಸಿಗಬೇಕು, ಅವರು ಸಂಸಾರದಲ್ಲಿ ಒಳ್ಳೇದಾಗಬೇಕು. 2,000 ರೂಪಾಯಿ ಪಂಚ ಗ್ಯಾರಂಟಿಗಳನ್ನೆಲ್ಲ ಕೊಡ್ತಾ ಇದ್ದೀವಲ್ಲ. ಈಗ ಕೆಲವು ವಿಷಯಗಳ ಬಗ್ಗೆ ನಾವು ನಿರ್ಣಯ ತಗೋಬೇಕಾದ್ರೆ ಅದಕ್ಕೆ ಎಲ್ಲ ಸಾಧಕ ಬಾಧಕಗಳನ್ನ, ಈಗ ಡೀಸೆಲ್ ಹೆಚ್ಚಿಗೆ ಆಗಿದೆ, ಆಯಿಲ್ ಹೆಚ್ಚಿಗೆ ಆಗಿದೆ, ಟೈರುಗಳು, ಬಿಡಿ ಭಾಗಗಳು, ನಮ್ಮಲ್ಲಿ ರಿಟೈರ್ಡ್ ಆದ ನೌಕರರಾದ ನಂತರ ನಾವು ಮತ್ತೆ ಹೊಸ ನಮ್ಮ ನೌಕರರನ್ನ ಅಲ್ಲಿ ತುಂಬಿಕೊಳ್ಳುವಂಥ ವ್ಯವಸ್ಥೆ. ಇದರಿಂದ ಸ್ವಲ್ಪ ಹೆಚ್ಚಿಗೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಕೂಡಿ ಬೇಡಿಕೆಗಳು ಎಲ್ಲ ಕಡೆಯಿಂದ, ಯಾಕಂದ್ರೆ ಲಾಸ್ದಲ್ಲಿ ನಡೀತಾ ಇದ್ದಾರೆ. ನಾವೇನೋ ಲಾಸ್ ಪ್ರಾಫಿಟ್ ಅನ್ನು ಬೇಡ್ತಾ ಇಲ್ಲ. ನೋ ಲಾಸ್ ನೋ ಪ್ರಾಫಿಟ್ದಲ್ಲಿ ನಡಿಬೇಕು ನಮ್ಮ ಸಂಸ್ಥೆಗಳು. ನಾವು ಸೇವೆ, ಇಲ್ಲಿಂದ ನಾವು ಲಾಭ ಮಾಡಿ ಇದರ ಹಣವನ್ನು ಬೇರೆ ಕಡೆ ಯೂಸ್ ಮಾಡಬೇಕಂತ ನಮ್ಮ ಉದ್ದೇಶಗಳಿಲ್ಲ. ಇದು ಆಗಲಿ KEB ಆಗಲಿ, KEB ಸಹಿತ ಅಲ್ಲಿ ನಾವು ಸರ್ವಿಸ್, ಈ ನೀರಾವರಿ ಯೋಜನೆಗಳು ಮಾಡ್ತಿರ್ತೀವಿ ನಾವು. ನೀರಾವರಿ ಯೋಜನೆಗಳಿಂದ ಸರ್ಕಾರಕ್ಕೆ ಏನೂ ಲಾಭ ಇಲ್ಲ ಅಂತೇಳಿ ಜನರಿಗೆ ನೀರಾವರಿ ಮಾಡೋದು ಬಿಡಬೇಕಾ? ಯಾಕಂದ್ರೆ ಆ ನೀರಿಗೆ ಎಲ್ಲಿ ನೀರಾವರಿ ಯೋಜನೆ ಕೊಟ್ಟು ಆ ಜನರ ಜೀವನ ಸುಫಲಾಂ ಸುಜಲಾಂ ಮಾಡೋದೇ ನಮ್ಮ ಸರ್ಕಾರದ ಉದ್ದೇಶ. ಅದಕ್ಕಾಗಿ ಈಗ ಅವರು ತಾವನಕ ಮಾಡಲಿಲ್ಲ, ತಾವು ಸರಿಪಡಿಸಲಿಲ್ಲ. ಈಗೆಲ್ಲ ಸಾಕಷ್ಟು ನಮಗೆಲ್ಲ ಈಗ ನಾವೆಲ್ಲ ಅದನ್ನ ಹೇಳ್ಕೊತ ಕೂತ್ರೆ ನಿಮ್ಗೆ ನಾ ಈ ಕಾರ್ಯಕ್ರಮ ಬಿಗಿಸು 2 ಗಂಟೆ ಮಾಡ ನಾನು ಅವರು ಮಾಡಿದಂಥ ತಪ್ಪುಗಳನ್ನ ಹೇಳ್ಕೊತ್ಕೊಂಡ್ಬೇಕಾದೈತಿ. ಅದಕ್ಕೆ ಅದೆಲ್ಲ ಬೇಡ. ಈಗ ಮಾಡಿದೀವಿ, ಏನೋ ಒಂದು ಅನುಕೂಲ. ನಾವು ಸಹಿತ ನಾ ಮೊದಲೇ ಹೇಳಿ, ನಾನು ಯಾರಿಗೂ ನಾವು ತೊಂದರೆ ಕೊಡುವ ಉದ್ದೇಶ ಸರ್ಕಾರದಲ್ಲಿ. ಸರ್ಕಾರ ಎದ್ರ ಸಲುವಾಗಿ ಇರ್ತಾವ್ರಿ? MLAಗಳು ಯಾಕೆ ಆಗಬೇಕು, ಮಂತ್ರಿಗಳು ಯಾಕೆ ಆಗಬೇಕು? ಸರ್ಕಾರ ಎದಕ್ಕಿರಬೇಕು ಅಂದ್ರೆ ಜನರ ಅನುಕೂಲಕ್ಕಾಗಿ, ಜನರ ಜೀವನ, ಒಳ್ಳೆತನ, ಶಿಕ್ಷಣ, ಆರೋಗ್ಯ, ನೀರಾವರಿ ಯೋಜನೆಗಳು, ಕುಡಿ ನೀರಿನ ವ್ಯವಸ್ಥೆ, ಇವು ಮೂಲಭೂತ ಶಿಕ್ಷಣ, ಮೂಲಭೂತ ಸೌಕರ್ಯಕ್ಕೆ ನಾವು ಇರುವುದು. ಆದ್ರೆ ಅದರಲ್ಲಿ ಸ್ವಲ್ಪ ನಮ್ಮ ಮನೆ ನಾವು ಈಗಿನ ಸರ್ಕಾರ ಹಾಳು ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡೋದು ಅಷ್ಟೇ ನಮ್ಮ ಮೇಲೆ ಜವಾಬ್ದಾರಿ ಇದಾವೆ. ಇನ್ಸ್ಟಿಟ್ಯೂಟ್ ನೋಡ್ಬೇಕಲ್ಲ, ಇವ ಸಂಸ್ಥೆಗಳನ್ನು ನೋಡ್ಬೇಕಲ್ಲ. ಸಂಸ್ಥೆ ಹಾಳಾದ ಬಳಿಕ ಮತ್ತೆ ಅದು ಹೊರೆ ಜನರ ಮೇಲೆ ಆಗೋದು. ಮತ್ತೆ ಸಂಸ್ಥೆ 100% ಹಾಳಾದ್ರ ಹೊರೆ ಯಾರ ಮೇಲೆ ಆಗ್ತೈತಿ? ಸಂಸ್ಥೆ ಯಾರದು? ಇಡೀ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಜನರ ಸಂಸ್ಥೆ ಅದು. ಪ್ರತಿಯೊಬ್ಬರ ಯಾವುದು ಇಲ್ಲಿ ಜಾತಿ ಮತ ಪಂಥದ ಬರೋದಲ್ಲ. ಇಡೀ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ನಮ್ಮ ಭಾರತ ದೇಶಗಳ ಪ್ರಜೆಗಳ ಇದು ಆಸ್ತಿಗಳು. ಮತ್ತು ಪ್ರಜೆಗಳ ಆಸ್ತಿ ನಾವು ಕಾಪಾಡೋದು ನಮ್ಮ ಕರ್ತವ್ಯ. ಆದಷ್ಟರಿಂದ ನಿಮ್ಮ ಆಸ್ತಿನೇ ನಾವು ಕಾಪಾಡುವಂತ ಕೆಲಸ ಮಾಡ್ತಿದ್ದೀವಿ. ಅದಕ್ಕೆ ಬೇರೆ ಅರ್ಥ ಕೊಟ್ಟು ರಾಜಕಾರಣ ತರೋದು ಬೇಡ. ಇದು ಮಾಡಿದೀವಿ, ಇನ್ನು ಮುಂದೆ ನಮಗೆ ಜನ ಸಹಕರಿಸಬೇಕಂತ ಹೇಳಿ ನಾನು ಕಳಕಳಿಯ ವಿನಂತಿ. ಏನು ಇಲ್ಲ, ಗ್ಯಾರಂಟಿ ಏನು ಬಂದ್ ಮಾಡಿದೀವ, ಕೊಡ್ತಾ ಇದ್ದೀವಲ್ಲ. ಆಮೇಲೆ ಗ್ಯಾರಂಟಿದಿಂದ ನೀವೇನ್ ಹೇಳ್ತಾ ಇದ್ದೀರಿ? ಅವರು ಆರೋಪ ಮಾಡ್ತಾ ಇದ್ದಾರೆ. ಗ್ಯಾರಂಟಿದಿಂದ ನಮ್ಮ ಅಭಿವೃದ್ಧಿಗೆ ಕುಂಠಿತ ಆಗಿದೆ. ಯಾಕೆ ಕುಂಠಿತ ಆಗಿದೆ? ನನಗೆ ಈಗ ನಾನು ಬಸವೇಶ್ವರಿ ಆರ್ಥ ನೀರಾವರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇನ್ನೊಂದು 15 ದಿವಸದಲ್ಲಿ 1300 ಕೋಟಿ ಅದು ಪ್ರಾಜೆಕ್ಟ್ ಈಗ 17ರಲ್ಲಿ ಪ್ರಾರಂಭ ಆದದ್ದು. ಇದುವರೆಗೆ ಅದು 20ಕ್ಕೆ ಮುಗಿಬೇಕಾಗಿತ್ತು. ಈ 25 ವರ್ಷ ವಿಳಂಬ ಆಗಿದೆ, ಆದ್ರೆ ಮುಗಿಸ್ತಾ ಇದ್ದೀವಿ. ನನ್ನಲ್ಲಿ 30 ಕೋಟಿಯ ರಸ್ತೆಗಳು, 60 ಕೋಟಿ ರಸ್ತೆಗಳ ಪ್ರಾರಂಭ ಇದಾವು. ನನಗೆ ಮೊನ್ನೆ ಅದು ಮಿನಿ ವಿಧಾನಸೌಧದಲ್ಲಿ ಮೊದಲು ಹತ್ತಿದ್ವಿ, ಈಗ ಪ್ರಜಾ ಇದನ್ನ ಹತ್ರ ಅಂತ ಇದ್ದೀವಿ. 10 ಕೋಟಿ ರೂಪಾಯಿ ತಹಶೀಲ್ದಾರ ಕಚೇರಿಯನ್ನು ನಾವು ಮಿನಿ ವಿಧಾನಸೌಧನು ಕಾಗವಾಡದಲ್ಲಿ ಪ್ರಾರಂಭ. ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂದು? ನನ್ನಲ್ಲಿ ಡಿಪ್ಲೊಮಾ ಕಾಲೇಜ 12 ಕೋಟಿ ರೂಪಾಯಿ ಡಿಪ್ಲೊಮಾ ಕಾಲೇಜನ್ನು ಪ್ರಾರಂಭ ಮಾಡಿದ್ದೀವಿ. ಡೆವಲಪ್ಮೆಂಟ್ ಎಲ್ಲ ನಡೀತಾ ಇದೆ, ಸರಿ ಸೂತ್ರ ಇದೆ, ಸರಿಯಾಗಿ ನಡೀತಾ ಇದೆ. ಸುಮ್ಮನೆ ನಮ್ಮನ್ನ ಕಲ್ಲು ಒಗದ ಕೆಣಕ್ತಾ ಇದ್ದಾರೆ ಅವ್ರು ಬಿಜೆಪಿ ಅವರು. ಸ್ವಲ್ಪ ಹೊರೆ ಆಗಿದೆ. ಈಗ ಒಮ್ಮೊಮ್ಮೆ ಮನಸ್ಸಿಗೆ ನೋವು ಆಗ್ತಿದೆ, ಒಮ್ಮೊಮ್ಮೆ ಹರ್ಷ ಆಗ್ತಿದೆ. ಯಾವ್ದಲ್ಲ ಅದ್ರದ್ದಲ್ಲ, ನೀವು ಅದು ಬೇರೆ ಅದಕ್ಕೆ ಅರ್ಥ ಕೊಡ್ತೀರಿ, ಮತ್ತೆ ನೀವೇನೇನು ಬರಿತೀರಿ ಅಲ್ಲ. ನಮ್ಮ ಮನಸ್ಸಿಗೆ ಯಾವುದೋ ಒಂದು ವಿಶೇಷವಾಗಿ ಆದಿದೆ. ಅವಾಗ ಮೊನ್ನೆ ನೀವು ನೋವು ಹೇಳಿದ್ರಿ, ಮತ್ತೆ ಇವತ್ತು ಹರ್ಷಿದಾಗಿದ್ದೀರಿ ಅಂದ್ರೆ ಹಂಗೆಲ್ಲ ಆಗೋದಲ್ಲ. ಶಾಸಕರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಏನಾಗಿಲ್ಲ, ಎಲ್ಲ ಸರಿ ಇದೆ, ಎಲ್ಲ ಸರಿ ಇದೆ.
ಇನ್ನೊಂದು ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಅದನ್ನ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಸರಿ ಮಾಡ್ಕೋತೀವಿ. ಮುಂದೆ ನಾವು ಈ ಅಭಿವೃದ್ಧಿ ಮಾಡಿ ಮತ್ತೆ 2028ರಲ್ಲಿ ನಾವೇ ಅಧಿಕಾರಿಗೆ ಬರ್ತೀವಿ. ಈಗ BRTS ಯೋಜನೆ ತೆಗೆದು ಇಲ್ಲಿ ಎಲೆಕ್ಟ್ರಿಕಲ್ ಬಸ್ ಓಡಿಸ್ಬೇಕಂತ ಒಂದು ನನಗೆ ಮಾಹಿತಿ ಇಲ್ಲ, ನನಗೆ ಮಾಹಿತಿ ಇಲ್ಲ, ಕರೆಕ್ಟ್ ಆಗಿ ಗೊತ್ತಿಲ್ಲ. ನಾನು ನೋಡ್ಕೊಂಡು ಕೇಳ್ಕೊಂಡು ಹೇಳ್ತೀನಿ. ಅದೆಲ್ಲ ಹೈಕಮಾಂಡ್ ಬಿಟ್ಟು ವಿಷಯನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.